ನಮಸ್ಕಾರ ಎಲ್ರಿಗೂ. ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸಾರಿ ಫಾರ್ ದ್ಯಾಟ್. ಬಟ್ ಈ ವಿಡಿಯೋನ ಉದ್ದೇಶ ಹೇಳೋಕ್ಕೂ ಮುಂಚೆ ಈ ಒಂದೆರಡು ಫೋಟೋಗಳನ್ನ ನೋಡ್ಕೊಬನ್ನಿ. ಫೋಟೋಸ್ ನೋಡ್ಕೊಬಂದ್ರಿ ಅಲ್ಲ, ಎಷ್ಟೋ ಜನಕ್ಕೆ ಮುಜುಗರ ಆಗಿರ್ಬೋದು, ಎಷ್ಟೋ ಜನಕ್ಕೆ ಕ್ವಶನ್ಸ್ ಬಂದಿರ್ಬೋದು ಯಾರಿದು ಅಂತ ಹೇಳ್ಬಿಟ್ಟು. ನಾನು ಮಾಡಿದಂತಹ ಕ್ಯಾರೆಕ್ಟರ್ ಬಂದ್ಬಿಟ್ಟು ಪದ್ಮಶ್ರೀ ಪುರಸ್ಕೃತೆ ಮಂಜಮ್ಮ ಜೋಗತಿ ಅವ್ರದ್ದಾಗಿತ್ತು. ಅವರ ಜೀವನ ಚರಿತ್ರೆನ 2 ಸ್ಟೇಜ್ಗಳಲ್ಲಿ ಪರ್ಫಾರ್ಮ್ ಮಾಡೋವಂತಹ ಸೌಭಾಗ್ಯ ನನಗೆ ಸಿಕ್ಕಿತು. ಸೊ ಐ ಆಮ್ ಬ್ಲೆಸ್ಡ್. ಸೊ ಈ ವಿಷಯನ ಮಂಜಮ್ಮ ಜೋಗತಿ ಅವರಿಗೆ ಇನ್ಸ್ಟಾಗ್ರಾಮ್ ಮುಖಾಂತರ ತಿಳಿಸಿದಾಗ ಅವ್ರು ತುಂಬಾ ಖುಷಿಪಟ್ಟರು. ಮತ್ತು ಇನ್ನೊಬ್ಬರ ಬಗ್ಗೆ ಮಾತಾಡಲೇಬೇಕು. ಸೊ ಬೀದಿಯಲ್ಲಿರುವಂತಹ ನಾಯಿಗಳ ಆಕ್ಸಿಡೆಂಟ್ಸ್ ತಪ್ಪಿಸೋದಕ್ಕೋಸ್ಕರ ತಮ್ಮದೇ ದುಡ್ಡಲ್ಲಿ ರೇಡಿಯಂ ಬೆಲ್ಟ್ಸ್ಗಳನ್ನ ಇಶ್ಯೂ ಮಾಡ್ತಾ ಇದ್ದಂತಹ ದಚ್ಚು ಅಣ್ಣ ಅವ್ರದ್ದು. ಸೊ ಅವರಿಗೆ ನಾನು ಕೂಡ ಮೆಸೇಜ್ ಹಾಕಿದ್ದೆ. ಸೊ ಅವರು ನನಗೂ ಕೂಡ ರೇಡಿಯಂ ಬೆಲ್ಟ್ಗಳನ್ನು ಕಳಿಸಿದ್ರು, ನಾವು ಕೂಡ ಚಳ್ಳಕೆರೆಯಲ್ಲಿ ಹಾಕಿದ್ವಿ. ಸೊ ಈಗ ದಚ್ಚು ಬ್ರೋ ಅವರು ಒಂದು ಮೂವಿ ಮಾಡ್ತಾ ಇದ್ದಾರೆ. ಅದು ಮಂಗಳಮುಖಿ ಅವರ ಕಾನ್ಸೆಪ್ಟ್ ಇಟ್ಕೊಂಡು, ಅವ್ರ ಜೀವನ ಚರಿತ್ರೆಗಳನ್ನ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಮೂವಿ ಮಾಡಿದ್ದಾರೆ, ಶಿವಲೀಲಾ ಅಂತ ಹೇಳ್ಬಿಟ್ಟು. ಇದೇ ಜನವರಿ 1ನೇ ತಾರೀಕು ಅದು 2026ರಂದು ರಿಲೀಸ್ ಆಗ್ತಾ ಇದೆ. ಸೊ ಆದಷ್ಟು ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.